ಸ್ಯಾಟರ್ಡೆ ಆಫ್ಟರ್ನೂನ್ ಕೆಲಸ ಮುಗಿಸ್ಕೊಂಡು ಮನೇಲಿ ರಿಲ್ಯಾಕ್ಸ್ ಆಗೋಣ ಅಂತ ಬಂದರೆ ಬ್ಯಾಂಗ್ಳೂರ್ ವೆದರ್ ನೋಡ್ತಿದ್ರೆ ಮಳೆ ಬರೋ ಥರ ಇತ್ತು. ಸೊ ಫಸ್ಟ್ ಮಾಡಿದ ಕೆಲಸ ಟೆರೆಸ್ಗೆ ಹೋಗಿ ಬಟ್ಟೆ ಎಲ್ಲ ತೊಗೊಬಂದಿತ್ತು. ಈ ವೆದರ್ಗೆ ಸ್ಯಾಂಡ್ವಿಚ್ ತಿನ್ನಬೇಕು ಅಂತ ಅನಿಸ್ತಿತ್ತು, ತುಂಬ ದಿನಗಳಿಂದ ಅನಿಸ್ತಿತ್ತು. ಸೊ ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡ್ಕೊಳ್ಳೋಣವಾ. ಮನೇಲಿ ಬರೋ ತರಕಾರಿನೆಲ್ಲನೂ ಬಳಸ್ಕೋಬೋದು ನೀವು ಸ್ಯಾಂಡ್ವಿಚ್ಗೆ. ತುಂಬಾ ಟೇಸ್ಟಿ, ಹೆಲ್ದಿ ಆ್ಯಂಡ್ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಸ್ಟೀಮರ್ಗೆ ಆಲೂಗಡ್ಡೆ ಆ್ಯಂಡ್ ಕಾರ್ನ್ನ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. ಸೊ ಅದು ಬೇಯೋಷ್ಟೊತ್ತಿಗೆ ಮಿಕ್ಕಿದ್ದೆಲ್ಲದನ್ನು ರೆಡಿ ಮಾಡ್ಕೋಬೋದು. ಸ್ಯಾಂಡ್ವಿಚ್ ಚಟ್ನಿಗೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಜೀರಾ ಪುಡಿನೂ ಆ್ಯಡ್ ಮಾಡ್ಬೋದು ಅಥವಾ ಜೀರಿಗೆನೂ ಆ್ಯಡ್ ಮಾಡ್ಬೋದು. ಇದರ ಜೊತೆಗೆ ಕಡಲೆ. ನಿಮ್ಗೆ ಎಷ್ಟು ಚಟ್ನಿ ಬೇಕೋ ಅದ್ರ ಕ್ವಾಂಟಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಕಡಲೆನ ಆ್ಯಡ್ ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ 3-4 ಸ್ಪೂನ್ಸ್ನ ಆ್ಯಡ್ ಮಾಡಿದ್ದೀನಿ. ಅದರ ಜೊತೆಗೆ ಲೆಮನ್ ಜ್ಯೂಸ್ ಆ್ಯಂಡ್ ಇದಕ್ಕೆ ಮೊಸರನ್ನು ಕೂಡ ಆ್ಯಡ್ ಮಾಡ್ತಾರೆ. ನಾನು ಇದು ಸದ್ಯಕ್ಕೆ ಆ್ಯಡ್ ಮಾಡಿಲ್ಲ. ಸೊ ಚಟ್ನಿನ ನೀವು ಪ್ರಿಪೇರ್ ಮಾಡಿಕೊಂಡು 1 ವೀಕ್ ಸ್ಟೋರ್ ಮಾಡ್ಕೋಬೋದು ಅಥವಾ ನಿಮ್ಮ ರೋಲ್ಸಲ್ಲಿ ಸ್ಪ್ರೆಡ್ ಆಗಿ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡಿಕೊಂಡು ಇನ್ನೇನು ಚಟ್ನಿ ಕೂಡ ರೆಡಿಯಾಗಿದೆ. ಈಗ ಸ್ಯಾಂಡ್ವಿಚ್ನ ಅಸೆಂಬಲ್ ಮಾಡ್ಕೊಳ್ಳೋಣ. ಯೂಶಲಾಗಿ ಸ್ಯಾಂಡ್ವಿಚ್ ಬ್ರೆಡ್ನೇ ಯೂಸ್ ಮಾಡಿ. ನಾನಿವತ್ತು ಮನೇಲಿದ್ದಂಥ ಮಿಲ್ಕ್ ಬ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಮಿಲ್ಕ್ ಬ್ರೆಡ್ ಏನಷ್ಟಾಗೆ ಚೆನ್ನಾಗಿರಲ್ಲ ನನ್ನ ಒಪಿನಿಯನ್. ಸೊ ಆದಷ್ಟು ಸ್ಯಾಂಡ್ವಿಚ್ ಬ್ರೆಡ್ ಅಥವಾ ವೀಟ್ ಬ್ರೆಡ್ನ ಯೂಸ್ ಮಾಡ್ಕೋಬೋದು. ಸೊ ಆಲೂಗಡ್ಡೆ ಇನ್ನೂ ಬೆಂದಿರಲಿಲ್ಲ. ಸೊ ಅಷ್ಟರಲ್ಲಿ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋಣ. ನಾನಿವತ್ತು ಬಳಸ್ಕೊತಿರೋದು ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಕ್ಯಾಪ್ಸಿಕಮ್ ಆ್ಯಂಡ್ ಲೆಟಸ್. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ ತರಕಾರಿ ಎಲ್ಲನೂ. ಈ ಥರ ಸ್ಯಾಂಡ್ವಿಚ್ ತರಕಾರಿ ಎಲ್ಲ ಹಾಕಿ ಆ್ಯಡ್ ಮಾಡಿ ಚೀಸೆಲ್ಲ ಆ್ಯಡ್ ಮಾಡಿಕೊಟ್ರೆ ಮಕ್ಕಳು ಕಣ್ಣು ಮುಚ್ಕೊಂಡು ತಿಂತಾರೆ. ಸೊ ಸ್ಯಾಂಡ್ವಿಚ್ನ ಅಸೆಂಬಲ್ ಮಾಡ್ಕೊಳ್ಳೋದು. ಈಗ ಮೊದಲನೇದಾಗಿ ನಾನು ಮಾಡ್ಕೊಂಡಿರುವಂಥ ಚಟ್ನಿನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ಅದ್ರ ಬದಲು ಕೆಚಪ್ನ ಸ್ಪ್ರೆಡ್ ಮಾಡ್ಕೋಬೋದು, ಮಯೋನೀಸ್ನ ಸ್ಪ್ರೆಡ್ ಮಾಡ್ಕೋಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ತರಕಾರಿನೆಲ್ಲ ಇಟ್ಟು ನಾನು ಹೇಳಿದಾಗೆ ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ, ಕ್ಯಾಪ್ಸಿಕಮ್, ಲೆಟಸ್ನೂ ಕೂಡ ಆ್ಯಡ್ ಮಾಡಿದ್ದೀನಿ. ಆರ್ಯನ್ಗೆ ಚೀಸ್ ಬೇಕು ಅಂತ ಕೇಳ್ತಿದ್ದ. ಸೊ ಚೀಸ್ನ ಕೂಡ ಮೇಲೆ ಇಟ್ಟು ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಸ್ಪ್ರಿಂಕಲ್ ಮಾಡಿ ಇನ್ನೊಂದು ಸ್ಯಾಂಡ್ವಿಚ್ ಬ್ರೆಡ್ನ ಮಿಲ್ಕ್ ಬ್ರೆಡ್ನ ಕ್ಲೋಸ್ ಮಾಡಿ ಮೇಲೆ ಬಟರ್ನ ಅಪ್ಲೈ ಮಾಡಿದ್ದೀನಿ. ನಾನು ಯೂಸ್ ಮಾಡ್ತಿರುವಂಥ ಸ್ಯಾಂಡ್ವಿಚ್ ಮೇಕರ್ ಬಂದು ಮಾಫಿ ರಿಚರ್ಡ್ಸು. ಆಲ್ಮೋಸ್ಟ್ 3-4 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಈ ಡಿಟ್ಯಾಚಬಲ್ ಸ್ಯಾಂಡ್ವಿಚ್ ಪ್ಲೇಟ್ಸ್ ಇರುತ್ತೆ. ಸೊ ತೆಗೆದು ಆರಾಮಾಗೆ ವಾಶ್ ಮಾಡಿ ಮತ್ತೆ ನಾವು ಯೂಸ್ ಮಾಡ್ಕೋಬೋದು. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. 3-4 ಇಯರ್ಸ್ ಆಲ್ಮೋಸ್ಟ್. ಆ್ಯಂಡ್ ಈಗ ಸ್ಯಾಂಡ್ವಿಚ್ ಏನು ರೆಡಿ ಆಯಿತು, ಬಿಸಿ ಬಿಸಿ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ. ಇಟ್ಸ್ ವೆರಿ ಹೆಲ್ದಿ ಆಲ್ಸೋ. ಚೀಸ್ 1-2 ಸರಿ ಬಳಸಿದ್ರೆ ಏನೂ ಆಗೋದಿಲ್ಲ. ಇದ್ರ ಜೊತೆಗೆ ನಾನು ಟೀನ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಟೀ ಇಲ್ಲಾಂದರೆ ದಿನ ಕಂಪ್ಲೀಟೇ ಆಗೋದಿಲ್ಲ. ಸೊ ದಿಸ್ ವಾಸ್ ಆ ಸ್ನ್ಯಾಕ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹ್ಯಾವ್ ಅ ವೆರಿ ಗುಡ್ ಡೇ.